ಆವಾಗ ಬರುತ್ತೆ ಗುರೂಜಿ. ಇವಾಗ ನಾವೇ ನೋಡ್ತಾ ಇದ್ದೀವಿ, ಎಷ್ಟು ಮೋಸ ಮಾಡ್ತಾರೆ, ಎಲ್ಲರಿಗೂ ಕೆಟ್ಟದ್ದನ್ನ ಬಯಸ್ತಾರೆ. ಅಂಥವ್ರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ, ಒಳ್ಳೆ ಹೆಸರು ಮಾಡ್ತಾರೆ, ತುಂಬಾ ಚೆನ್ನಾಗಿ ಬೆಳೀತಾರೆ. ನೋಡ್ತಾನೆ ಇದ್ದೀವಿ ಸುಮಾರು ವರ್ಷಗಳಿಂದ ಅವ್ರು ಹಾಗೇ ಇದ್ದಾರೆ. ಆಮೇಲೆ ಇದೊಂದು ನನಗೆ ಆ್ಯಕ್ಚುಲಿ ಒಂದು ಚಿಕ್ಕದೊಂದು ಇಂಟ್ರಪ್ಷನ್, ಸಾರಿ. ನನಗೆ ಅನ್ಸಿದ ಪ್ರಕಾರ ಇವಾಗ ನಾವು ನೋಡ್ತಾರ ವಾತಾವರಣ ಈ ಪ್ರಪಂಚದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದು ಕರ್ಮಗಳು, ಒಳ್ಳೆ ಕರ್ಮಗಳು ಆಗ್ಬೋದು, ಕೆಟ್ಟ ಒಳ್ಳೆ ಕರ್ಮಗಳು ಬೇಕಾದ್ರೆ ನೆಕ್ಸ್ಟ್ ಜನ್ಮಕ್ಕೆ ಬರ್ಬೋದೇನೋ. ಅದು ಕೆಟ್ಟ ಕರ್ಮಗಳು ಅಲ್ಲಲ್ಲೇ ಈ ಕಲಿಯುಗ ಅಂತಲ್ಲ ಗುರುಜಿ, ಇದು ಅಲ್ಲಲ್ಲೇ ಅನುಭವಿಸ್ಬಿಡ್ತಾರೆ. ಮುಂದೆ ಜನ್ಮಕ್ಕೆ ಕ್ಯಾರಿ ಆಗ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ ಇವಾಗ ಪರಿಸ್ಥಿತಿ. ಅಲ್ಲ, ಅವಾಗಿಂದನೂ ಬಂದಿದೆ. ಕೆಲವೊಂದನ್ನು ಆ ಕ್ಷಣಕ್ಕೆ ಡ್ರಾ ಆಗ್ತದೆ, ಇನ್ನೊಂದಷ್ಟು ಮುಂದಿನ ಡೆಪಾಸಿಟ್ ಆಗಿರ್ತದೆ. ಆದರೆ ನೋಡಿ, ನಾವು ಒಂದು ತಪ್ಪು ತಿಳ್ಕೊಳ್ತಾ ಇರೋದು ಏನಂದರೆ ಕೆಟ್ಟವ್ರಿಗೆಲ್ಲ ಒಳ್ಳೇದಾಗ್ತದೆ ಅಂತ. ನನಗೆ ಅರ್ಥ ಆಗಲ್ಲ. ನಾನು ನೋಡ್ತಾನೂ ಇದ್ದೀನಿ, ಸಚಿನ್ ಹೇಳಿದಾಗೂ ಕೂಡ ನಾನು 100 ಜನ ನೋಡ್ತಾ ಇದ್ದೀನಿ ಹತ್ರಕ್ಕೆ ಬಂದವರಿಗೆ. ಅವ್ರಿಗೆ ಕೋಟಿ ಇದೆ, ಬೆಂಚ್ ಕಾರ್ ಇದೆ, 10 ಕಾರ್ ನಿಲ್ಲಿಸಿದ್ದಾರೆ. ಆದರೆ ಅವ್ರಿಗೆ ಕಿಡ್ನಿ ಸಮಸ್ಯೆ ಇದೆ, ಅವರಿಗೆ ಲಿವರ್ ಸಮಸ್ಯೆ ಇದೆ. ಅವ್ರ ಮನೆಯಲ್ಲಿ ಎಲ್ಲಿ ಮಲಗ್ತಾರೆ, ಏನು ಮಾಡ್ತಾರೆ ಅವರಿಗೆ ಗೊತ್ತಿಲ್ಲದೆ ಇರುವಷ್ಟು ಯಾತನೆಯಲ್ಲಿ ಅವರು ಎಲ್ಲಿ ಮಲಗಬೇಕು, ಏನು ಮಾಡಬೇಕು ಅಂತ ನಿದ್ದೆ ಬರದೆ ಒದ್ದಾಡುವಂಥ ಸ್ಥಿತಿಯನ್ನು ನಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ, ನನಗೆ ಯಾಕೆ ನೆಮ್ಮದಿ ಇಲ್ಲ, ನೆಮ್ಮದಿ ಬೇಕು ನನಗೆ ಅಂತ. ಆದರೆ ಮನುಷ್ಯನ ಒಂದು ಪ್ರವೃತ್ತಿ ಆಗಿಬಿಟ್ಟಿದೆ, ಏನು ಕೆಟ್ಟದ್ದು ಮಾಡಿದ್ರೆ ದುಡ್ಡು ಬರ್ತದೆ, ಕೆಟ್ಟದಾಗಿ ನಡ್ಕೊಂಡ್ರೆ ದುಡ್ಡು ಬರ್ತದೆ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ದುಷ್ಟ ಕಾರ್ಯಗಳಿಂದ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಹಣ ಗಳಿಸಿರ್ತೀರಿ, ಅವ್ರು ಯಾರು ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲ್ಲ, ನೆಮ್ಮದಿಯಾಗಿ ಬದುಕೋದಕ್ಕಾಗಲ್ಲ. ನಾವಂತೂ ನೋಡ್ತೇವೆ. ನೋಡಿ, ಎಷ್ಟು ಜನ ಇದಾರಲ್ಲ. ನಾನು ಮೊನ್ನೆ ಕೂಡ ಒಬ್ಬರಿಗೆ ಹೇಳಿದೆ, ಈಗ ದಾವೂದ್ ಇಬ್ರಾಹಿಮ್ದು ಮೊನ್ನೆ ನಡೆದ ಘಟನೆ ನೋಡಿ. ಅವನು ಇಷ್ಟು 1000 ಕೋಟಿ, ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ಪ್ರಾಪರ್ಟಿ ಅಂತ ಹೇಳ್ತಾರೆ ಅವನ ಆಸ್ತಿ. ಏನು ನೆಮ್ಮದಿಯಾಗಿದ್ದಾನೆ, ಯಾವ ದೇಶದಲ್ಲಿದ್ದಾನೆ, ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ? ಅರ್ಥ ಆಗ್ತಾ ಇದೆಯಾ? ಈಗ ಯಾರೋ ಸಣ್ಣ ತಪ್ಪು ಮಾಡಿ ಅದನ್ನು ಈಗ ಸದ್ಯಕ್ಕೆ ಜೀರ್ಣಿಸ್ಕೊಳ್ತಾ ಇರ್ಬೋದು, ಆದರೆ ಒಂದು ಟೈಮ್ ಬರ್ತದೆ, ಅವರ ಮಕ್ಕಳ ಮೂಲಕ, ಅವರ ಇನ್ಯಾರದೋ ಮೂಲಕ ಏನೇನು ತಪ್ಪು ಮಾಡಿದ್ದಾರೋ ಅದಕ್ಕೆ ಬೆಲೆ ತೆರಲೇಬೇಕು. ನಾವಂತೂ ಕಣ್ಣಾರೆ ನೋಡಿದ್ದೀವಿ, ಎಷ್ಟು ಜನ ಮೋಸ ಮಾಡಿ ಬದುಕ್ತಾ ಇದ್ರೋ. 10 ವರ್ಷದ ಹಿಂದೆ ಹಾಗೆ ರಾಜರ ಥರ ಬದುಕ್ತಾ ಇದ್ದವರು ಇವತ್ತು ಬಸ್ ಚಾರ್ಜ್ಗೆ ದುಡ್ಡಿಲ್ಲದೆ ಇರೋರನ್ನು ನಾನು ತೋರಿಸ್ತೀನಿ. ಬರೀ ದುಷ್ಟ ಕಾರ್ಯಗಳನ್ನೇ ಮಾಡ್ಕೊಂಡು ಬದುಕ್ತಾ ಇದ್ದವರು ಇವತ್ತು ಯಾವ ಹೀನ ಸ್ಥಿತಿಯಲ್ಲಿ ಬದುಕ್ತಾ ಇರೋ ನಾವು ನೋಡ್ತೇವೆ. ಹಿಂದೆ ನಾವು ಕಷ್ಟಪಡ್ತಾ ಇದ್ದು, ಆದರೆ ಇವತ್ತು ಅದು ಚೇಂಜ್ ಆಗಿದೆ.